ಕನ್ನಡ ಚಿತ್ರರಂಗದಲ್ಲಿ ಪ್ರೇಮ ಕಥೆಗಳನ್ನು ಅತ್ಯಂತ ಸುಂದರವಾಗಿ ಮತ್ತು ಅದ್ದೂರಿಯಾಗಿ ತೆರೆ ಮೇಲೆ ತರುವ ನಿರ್ದೇಶಕರಲ್ಲಿ ನಾಗಶೇಖರ್ ಅವರು ಪ್ರಮುಖರು. ಪ್ರಕೃತಿಯ ಸೌಂದರ್ಯವನ್ನ ಬಳಸಿಕೊಂಡು ಎಮೋಷನಲ್ ಲವ್ ಸ್ಟೋರಿಗಳನ್ನ ಕಟ್ಟುವುದು ಇವರ ಸ್ಪೆಷಾಲಿಟಿ. ಇವತ್ತಿನ ವಿಡಿಯೋದಲ್ಲಿ ನಾಗಶೇಖರ್ ಅವರು ನಿರ್ದೇಶನ ಮಾಡಿದ ಸಿನಿಮಾಗಳು ಯಾವುವು ಮತ್ತು ಆ ಸಿನಿಮಾಗಳ ಹಿಂದಿರುವ ವಿಶೇಷತೆ ಏನು ಅನ್ನೋದನ್ನ ನೋಡೋಣ ಬನ್ನಿ. ಅರಮನೆ. ನಾಗಶೇಖರ್ ಅವರು ಸ್ವತಂತ್ರ ನಿರ್ದೇಶಕರಾಗಿ ಪಾದಾರ್ಪಣೆ ಮಾಡಿದ ಮೊದಲ ಸಿನಿಮಾ ಇದು. 18 ಏಪ್ರಿಲ್ 2008ರಲ್ಲಿ ಬಿಡುಗಡೆಯಾಗಿದ್ದ ಈ ಚಿತ್ರವನ್ನ ಕೆ ಮಂಜು ನಿರ್ಮಾಣ ಮಾಡಿದ್ದರು. ಗೋಲ್ಡನ್ ಸ್ಟಾರ್ ಗಣೇಶ್ ನಟನೆಯ ಈ ಚಿತ್ರ ಸಂಬಂಧಗಳ ಮೌಲ್ಯವನ್ನ ಸಾರುವ ಕಥೆಯನ್ನು ಹೊಂದಿತ್ತು. ಗುರುಕಿರಣ್ ಅವರ ಸಂಗೀತದ ಹಾಡುಗಳು ಇಂದಿಗೂ ಫೇಮಸ್. ಚಿತ್ರದ ಸ್ಕ್ರೀನ್ ಪ್ಲೇ ಮತ್ತು ಎಮೋಷನಲ್ ಡೈಲಾಗ್ಗಳು ನಾಗಶೇಖರ್ ಅವರಿಗೆ ಉತ್ತಮ ಆರಂಭವನ್ನು ತಂದುಕೊಟ್ಟಿದ್ದವು. ಬಾಕ್ಸ್ ಆಫೀಸಲ್ಲಿ ಈ ಚಿತ್ರ ಹಿಟ್ ಆಗಿತ್ತು. ಸಂಜು ವೆಡ್ಸ್ ಗೀತಾ. ಕನ್ನಡ ಚಿತ್ರರಂಗದ ಕ್ಲಾಸಿಕ್ ಲವ್ ಸ್ಟೋರಿಗಳಲ್ಲಿ ಇದು ಒಂದು. ಈ ಚಿತ್ರ 1 ಏಪ್ರಿಲ್ 2011ರಂದು ಬಿಡುಗಡೆಯಾಗಿತ್ತು. ಪ್ರಮೋದ್ ನಾರಾಯಣ್ ಮತ್ತು ಮುರಳಿ ಮೋಹನ್ ಈ ಚಿತ್ರವನ್ನ ನಿರ್ಮಾಣ ಮಾಡಿದ್ದರು. ಈ ಸಿನಿಮಾ ನಾಗಶೇಖರ್ ಅವರ ವೃತ್ತಿ ಜೀವನದ ದೊಡ್ಡ ಮೈಲಿಗಲ್ಲಾಗಿತ್ತು. ಶ್ರೀನಗರ್ ಕಿಟ್ಟಿ ಮತ್ತು ರಮ್ಯಾ ನಟನೆಯ ಈ ಚಿತ್ರದ ಹಾಡುಗಳು ಈಗಲೂ ಸೂಪರ್ ಹಿಟ್ ಆಗಿವೆ. ಈ ಚಿತ್ರಕ್ಕಾಗಿ ನಾಗಶೇಖರ್ ಅವರಿಗೆ ಅತ್ಯುತ್ತಮ ನಿರ್ದೇಶಕ ರಾಜ್ಯ ಪ್ರಶಸ್ತಿ ಕೂಡ ಲಭಿಸಿತ್ತು. ಕ್ಲೈಮ್ಯಾಕ್ಸ್ನಲ್ಲಿ ಬರುವಂತಹ ಟ್ವಿಸ್ಟ್ ಪ್ರೇಕ್ಷಕರ ಕಣ್ಣಲ್ಲಿ ನೀರು ತರಿಸುವಂತಿತ್ತು. ಇನ್ನು ಬಾಕ್ಸ್ ಆಫೀಸಲ್ಲಿ ಈ ಚಿತ್ರ ಬ್ಲಾಕ್ ಬಾಸ್ಟರ್ ಹಿಟ್ ಆಗಿತ್ತು. ಮೈನಾ. ನೈಜ ಘಟನೆಯ ಆಧಾರಿತ ಸಿನಿಮಾ ಎಂದು ಗುರುತಿಸಿಕೊಂಡ ಚಿತ್ರ. ಈ ಚಿತ್ರ 22 ಫೆಬ್ರವರಿ 2013ರಂದು ಬಿಡುಗಡೆಯಾಗಿತ್ತು. NS ರಾಜ್ಕುಮಾರ್ ಈ ಚಿತ್ರವನ್ನ ನಿರ್ಮಾಣ ಮಾಡಿದ್ದರು. ಇದೊಂದು ರೊಮ್ಯಾಂಟಿಕ್ ಕ್ರೈಮ್ ಥ್ರಿಲ್ಲರ್ ಚಿತ್ರವಾಗಿತ್ತು. ಈ ಚಿತ್ರದಲ್ಲಿ 35ಕ್ಕೂ ಹೆಚ್ಚು ಕೊಲೆ ಕೇಸ್ಗಳನ್ನ ಪತ್ತೆ ಹಚ್ಚಿದಂತಹ ACP BB ಅಶೋಕ್ ಕುಮಾರ್ ಅವರ ಲೈಫಲ್ಲಿ ನಡೆದಂತಹ ರಿಯಲ್ ಇನ್ಸಿಡೆಂಟ್ನ ಆಧಾರವಾಗಿಟ್ಟುಕೊಂಡು ಈ ಚಿತ್ರವನ್ನ ನಾಗಶೇಖರ್ ಅವರು ಡೈರೆಕ್ಟ್ ಮಾಡಿದ್ದರು. ಈ ಚಿತ್ರದಲ್ಲಿ ದೂದ್ ಸಾಗರ್ ಜಲಪಾತವನ್ನ ಅತ್ಯಂತ ಸುಂದರವಾಗಿ ತೋರಿಸಲಾಗಿದೆ. ಚಿತ್ರದಲ್ಲಿ ನಾಯಕನಾಗಿ ಚೇತನ್ ಕುಮಾರ್ ಮತ್ತು ನಿತ್ಯಾ ಮೆನನ್ ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದಾರೆ. ಬಾಕ್ಸ್ ಆಫೀಸಲ್ಲಿ ಈ ಚಿತ್ರ ಸೂಪರ್ ಹಿಟ್ ಆಗಿತ್ತು. ಮಾಸ್ತಿಗುಡಿ. ದುನಿಯಾ ವಿಜಯ್ ಅಭಿನಯದ ಈ ಸಿನಿಮಾ ಅರಣ್ಯ ಸಂರಕ್ಷಣೆಯ ಸುತ್ತ ಸಾಗುತ್ತದೆ. 12 ಮೇ 2017ರಂದು ಈ ಚಿತ್ರ ಬಿಡುಗಡೆಯಾಗಿತ್ತು. ಸುಂದರ್ ಪಿ ಗೌಡ ಈ ಚಿತ್ರವನ್ನ ನಿರ್ಮಾಣ ಮಾಡಿದ್ದರು. ಪ್ರಕೃತಿಯ ಪ್ರೇಮ ಮತ್ತು ಹುಲಿ ಸಂರಕ್ಷಣೆಯ ಬಗ್ಗೆ ನಾಗಶೇಖರ್ ಈ ಚಿತ್ರದಲ್ಲಿ ಧ್ವನಿ ಎತ್ತಿದ್ದರು. ಚಿತ್ರೀಕರಣದ ವೇಳೆ ನಡೆದಂತಹ ದುರಂತದಿಂದಾಗಿ ಈ ಸಿನಿಮಾ ವಿವಾದಕ್ಕೆ ಒಳಗಾಗಿದ್ದರೂ ಮೇಕಿಂಗ್ ವಿಷಯದಲ್ಲಿ ನಾಗಶೇಖರ್ ತಮ್ಮ ಎಂದಿನ ಅದ್ದೂರಿತನವನ್ನ ತೋರಿಸಿದ್ದರು. ಚಿತ್ರಕ್ಕೆ ಸಾಧು ಕೋಕಿಲ್ ಅವರು ಸಂಗೀತವನ್ನ ನೀಡಿದ್ದರು. ಬಾಕ್ಸ್ ಆಫೀಸಲ್ಲಿ ಈ ಚಿತ್ರ ಅವರೇಜ್ ಆಗಿ ಉಳಿದುಕೊಂಡಿತ್ತು. ಅಮರ್. ಇದೊಂದು ರೊಮ್ಯಾಂಟಿಕ್ ಆಕ್ಷನ್ ಚಿತ್ರವಾಗಿದ್ದು 2019ರಲ್ಲಿ ಬಿಡುಗಡೆಯಾಗಿತ್ತು. ಈ ಚಿತ್ರದಲ್ಲಿ ಇಬ್ಬರು ಲವರ್ಸ್ಗಳ ಮಧ್ಯೆ ಕಾರಣಾಂತರದಿಂದ ಮುನಿಸು ಏರ್ಪಡುತ್ತದೆ ಮತ್ತೆ ಅದು ಹೇಗೆ ಒಂದಾಗ್ತಾರೆ ಅಂತ ಸಿಂಪಲ್ ಆಗಿ ತೋರಿಸಲಾಗಿತ್ತು. ಚಿತ್ರಕ್ಕೆ ಅರ್ಜುನ್ ಜನ್ಯ ಅವರು ಸಂಗೀತವನ್ನ ನೀಡಿದ್ದಾರೆ. ಚಿತ್ರದಲ್ಲಿ ಮೊದಲ ಬಾರಿಗೆ ನಾಯಕನಾಗಿ ಅಭಿಷೇಕ್ ಅಂಬರೀಶ್ ಮತ್ತು ತಾನ್ಯಾ ಹೋಪ್, ದೇವರಾಜ್, ಸುಹಾಸಿನಿ ಮತ್ತು ಸಾಧು ಕೋಕಿಲ ವಿಶೇಷ ಪಾತ್ರದಲ್ಲಿ ಡಿ ಬಾಸ್ ಕೂಡ ಅಭಿನಯಿಸಿದ್ರು. ಈ ಚಿತ್ರವನ್ನ ಸಂದೇಶ್ ನಾಗರಾಜ್ ಅವರು ನಿರ್ಮಾಣ ಮಾಡಿದ್ದರು. ಶ್ರೀಕೃಷ್ಣ@gmail.com. ಡಾರ್ಲಿಂಗ್ ಕೃಷ್ಣ ಮತ್ತು ಭಾವನಾ ನಟನೆಯ ಈ ಚಿತ್ರ ಅಕ್ಟೋಬರ್ 15, 2021ರಂದು ಬಿಡುಗಡೆಯಾಗಿತ್ತು. ಚಿತ್ರವನ್ನ ಸಂದೇಶ್ ನಾಗರಾಜ್ ನಿರ್ಮಾಣ ಮಾಡಿದ್ದರು. ಆಧುನಿಕ ಸಂಬಂಧಗಳ ಜಟಿಲತೆ ಮತ್ತು ಪ್ರೇಮದ ಹೊಸ ಆಯಾಮವನ್ನ ಈ ಚಿತ್ರದ ಮೂಲಕ ತೋರಿಸಲು ಪ್ರಯತ್ನಿಸಿದ್ದರು. ನಾಗಶೇಖರ್ ಅವರ ಎಂದಿನ ಶೈಲಿಯ ಲಾರ್ಜರ್ ದ್ಯಾನ್ ಲೈಫ್ ವಿಜುವಲ್ಸ್ ಇಲ್ಲೂ ಕೂಡ ಕಾಣಿಸುತ್ತಿತ್ತು. ಚಿತ್ರಕ್ಕೆ ಅರ್ಜುನ್ ಜನ್ಯ ಅವರು ಸಂಗೀತವನ್ನ ನೀಡಿದ್ದರು. ಬಾಕ್ಸ್ ಆಫೀಸಲ್ಲಿ ಈ ಚಿತ್ರ ಫ್ಲಾಪ್ ಆಗಿತ್ತು. ಸಂಜು ವೆಡ್ಸ್ ಗೀತಾ 2 ಒಂದು ವಿಭಿನ್ನ ಭಾವಯಾನ ಅಂತ ಹೇಳಬಹುದು. ಈ ಚಿತ್ರ ಜನವರಿ 17, 2025ರಂದು ಬಿಡುಗಡೆಯಾಗಿತ್ತು. ಚಿತ್ರವನ್ನ ಛಲವಾದಿ ಕುಮಾರ್ ಅವರು ನಿರ್ಮಾಣ ಮಾಡಿದ್ದರು. ಚಿತ್ರವು ಶಿಡ್ಲಘಟ್ಟದ ರೇಷ್ಮೆ ಬೆಳೆಗಾರರ ಬದುಕು ಮತ್ತು ಅವರ ಹೋರಾಟದ ಹಿನ್ನೆಲೆಯಲ್ಲಿ ಒಂದು ಸುಂದರವಾದ ಪ್ರೇಮ ಕಥೆಯನ್ನು ಒಳಗೊಂಡಿತ್ತು. ಚಿತ್ರದ ಹಾಡುಗಳು ಮತ್ತು ಪ್ರಮುಖ ದೃಶ್ಯಗಳನ್ನ ಸ್ವಿಟ್ಜರ್ಲ್ಯಾಂಡ್, ನೆದರ್ಲ್ಯಾಂಡ್ ಅಂತ ವಿದೇಶಿ ತಾಣಗಳಲ್ಲಿ ಅತ್ಯಂತ ಸುಂದರವಾಗಿ ಚಿತ್ರಿಸಲಾಗಿತ್ತು. ಸತ್ಯ ಹೆಗಡೆ ಅವರ ಸಿನಿಮಾಟೋಗ್ರಫಿ ಈ ಚಿತ್ರದ ದೊಡ್ಡ ಶಕ್ತಿಯಾಗಿತ್ತು ಅಂತ ಹೇಳಬಹುದು. ಅಂಡ್ ಫೈನಲಿ ಈ ಚಿತ್ರದ ರಿಸಲ್ಟ್ ಫ್ಲಾಪ್ ಆಗಿತ್ತು. ನಾಗಶೇಖರ್ ಅವರ ಸಿನಿಮಾಗಳಲ್ಲಿ ಗೆಲುವು ಸೋಲಿಗಿಂತ ಹೆಚ್ಚಾಗಿ ನಮಗೆ ಕಾಣೋದು ಸಿನಿಮಾದ ಮೇಲಿರುವ ಅವರ ಪ್ರೀತಿ. ಸಂಜು ವೆಡ್ಸ್ ಗೀತಾ ಆಗಿರಲಿ ಅಥವಾ ಮೈನಾ ಆಗಿರಲಿ, ಇಂದಿಗೂ ಆ ಹಾಡುಗಳು ಕೇಳಿದಾಗ ನಾಗಶೇಖರ್ ಅವರು ನೆನಪಾಗ್ತಾರೆ. ಈ ಎಲ್ಲ ಸಿನಿಮಾಗಳಲ್ಲಿ ನಿಮಗೆ ಹೃದಯಕ್ಕೆ ಹತ್ತಿರವಾದ ಸಿನಿಮಾ ಯಾವುದು ಅಂತ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಇನ್ಫಾರ್ಮೇಶನ್ ಒಂದಿಗೆ. ಅಲ್ಲಿವರೆಗೂ ನಮಸ್ಕಾರ.